ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿ ಎರಡು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋಗಳು ಬಂದಿವೆ. ಒಂದು ಕಡೆ ಒಬ್ರು ಕೆಲಸನೇ ರಿಸೈನ್ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಒಂದು ಪ್ಲೇಸಿಗೆ ಅಪ್ಪ ಮಗ ಇಬ್ರು ಕೂಡ ಜಗಳ ಆಡ್ತಾ ಇದ್ದಾರೆ. ಇದ್ರ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಎರಡು ಪ್ರೊಮೋಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಇದೇ ರೀತಿ ನಿಮಗೆ ಬಿಗ್ ಬಾಸ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಈ ಚಾನಲಲ್ಲಿ ಅಂತ ಹೇಳ್ತಾ, ಇವೆರಡು ಪ್ರೊಮೋ ಬಂದು ನಿನ್ನೆ ರಾತ್ರಿ ಒಂದು ಟ್ರೂತ್ ಆರ್ ಡೇರ್ ಅಂತ ರಿಲೇಟೆಡ್ ಆಗಿ ಒಂದು ಪ್ರೊಮೋ ಬರುತ್ತೆ. ಇವತ್ತು ಬೆಳಗ್ಗೆ ಅಪ್ಪನ ಮಗನ ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಡೋದು ಅಂತ ಆ ಒಂದು ಕ್ಯಾಪ್ಷನ್ ರಿಲೇಟೆಡ್ ಆಗಿ ಇನ್ನೊಂದು ಪ್ರೊಮೋ ಬರುತ್ತೆ. ಫಸ್ಟ್ ಪ್ರೊಮೋ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಆಕ್ಚುಲ್ ಆಗಿ ಒಂದು ಅರ್ಥ ಆಗ್ತಿಲ್ಲ. ಹೋಸ್ಟ್ಗಳು ಟ್ರೂತ್ ಆರ್ ಡೇರ್ ಕೊಡಬೇಕಾ, ಇಲ್ಲ ಅಂದರೆ ಒಂದು ಚಾಲೆಂಜ್ನ ಕೊಡಬೇಕಾ, ಇಲ್ಲ ಅಂದರೆ ಜಡ್ಜಸ್ ಆಗಿ ಕೂತಿರ್ತಾರಲ್ಲ ಅವರು ಜಡ್ಜಸ್ ಆ ಒಂದು ಡಿಸಿಷನ್ನ ತಗೊಳ್ಬೇಕಂತ ಅರ್ಥ ಆಗ್ತಿಲ್ಲ. ಏನಕ್ಕೆ ಅಂತ ಅಂದರೆ, ಜಡ್ಜಸ್ಸು ಸುಮ್ಮನೆ ಕೂತಿರ್ತಾರೆ, ಬಟ್ ಅಲ್ಲಿ ಹೋಸ್ಟ್ ಏನಿದ್ದಾರೆ ನಿರಂಜನ್ ದೇಶಪಾಂಡೆ ಅವರು ಆ ಒಂದು ಚಾಲೆಂಜ್ನ ಕೊಡ್ತಾರೆ, ಟ್ರೂತ್ ಆರ್ ಡೇರ್ನ. ಇದೊಂದು ಸ್ವಲ್ಪ ಕ್ಲಾರಿಟಿ ಬೇಕಾಗಿರುತ್ತೆ. ನಿಮ್ಗೇನು ಅನಿಸ್ತು ಇದ್ರ ರಿಲೇಟೆಡ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಆಫ್ ಆಲ್ ಅವರು ಚಾಲೆಂಜ್ನ ಕೊಡ್ತಾರೆ ಏನಂತ ಅಂದರೆ, ಟ್ರೂತ್ ಆರ್ ಡೇರಲ್ಲಿ ಡೇರ್ ಚಾಲೆಂಜ್ನ ಕೊಡ್ತಾರೆ. ನೀವು ಡೇರ್ ಚಾಲೆಂಜ್ಗೆ ಒಪ್ಕೊಳ್ತೀರಾ ಅಂತ ಒಂದು ಕಂಟೆಸ್ಟೆಂಟ್ನ ಕೇಳಿದಾಗ ಹೇಳ್ತಾರೆ. ಅದೇ ರೀತಿ ಏನು ಚಾಲೆಂಜ್ ಅಂತ ಅಂದರೆ, ಇವಾಗ ನಿಮಗೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಿಮ್ಮ ಮ್ಯಾನೇಜರ್ಗೆ ಫೋನ್ ಮಾಡಿ ಆ ಒಂದು ರಿಸೈನ್ ಮಾಡಬೇಕು ಆ ಕೆಲಸನ ಅಂತ ಕೇಳಿದಾಗ ಅವರು ಒಪ್ಕೊಳ್ತಾರೆ. ಯಾವುದೇ ರೀತಿ ಜೋಕ್ಸ್ ಅಲ್ಲ ಅಂತಂದ್ರೂ ಕೂಡ ಅಂದ್ರೂ ಕೂಡ ಅಲ್ಲಿ ಒಪ್ಕೊಳ್ತಾರೆ. ಒಂದು ಕಡೆ ಮಾತಾಡೋದಾದ್ರೆ, ಅವ್ರು ಆಕ್ಚುಲ್ ಆಗಿ ಮ್ಯಾನೇಜರ್ಗೆ ಆ ವಿಷಯನ ತಿಳಿಸಿರ್ಬೋದೇನೋ, ಮುಂಚೆನೆ ಆಡಿಷನ್ಗೆ ಹೋಗ್ತಾ ಇದ್ದೀನಿ ಈ ತರ ಎಲ್ಲ ಇರುತ್ತೆ, ಒಬ್ಬರು ಇನ್ಫಾರ್ಮ್ ಮಾಡಿನೇ ತಾನೇ ಆ ಒಂದು ದಿನದಲ್ಲಿ ಲೀವ್ ಹಾಕೋದು, ಅದೇ ತರ ಒಂದು ಡಿಸಿಷನ್ ತಗೊಂಡಿರ್ಬೋದೇನೋ, ಆ ಒಂದು ಕ್ವಶನ್ ಕೂಡ ಮೈಂಡ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಅವ್ರು ಹೇಳ್ತಾರೆ ಡೇರ್ ಅಂತ, ಏನಂತ ಅಂದ್ರೆ ನಾನು ನಾಳೆಯಿಂದ ಕೆಲಸದಿಂದ ರಿಸೈನ್ ತಗೊಳ್ತಾ ಇದ್ದೀನಿ ಅಂತ ಅಂದಾಗ ಅಲ್ಲಿ ಪ್ರೊಮೋ ಕಟ್ಟು ಕೂಡ ಆಗುತ್ತೆ. ಇಲ್ಲಿ ಒಪಿನಿಯನ್ ಇರೋದು ಆ ಒಂದು ಅಗ್ನಿ ಪರೀಕ್ಷೆಗೆ ಬಿಗ್ ಬಾಸ್ಗೋಸ್ಕರ ಏನ್ ಬೇಕಾದ್ರೂ ಆ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಬರ್ತಾರೆ ಎಲ್ಲಾನು ಕೂಡ ಮಾಡ್ತಾರೆ, ಬಟ್ ಡಿಸಿಷನ್ ಮಾಡೋದು ಜಡ್ಜಸ್, ಬಟ್ ಚಾಲೆಂಜ್ ಕೊಡ್ತಾ ಇರೋದು ಇಲ್ಲಿ ಹೋಸ್ಟ್. ಅದೊಂದು ಸ್ವಲ್ಪ ನಂಗೆ ಕ್ಲಾರಿಟಿ ಸಿಕ್ಕಿಲ್ಲ. ಅದೇ ರೀತಿ ಅವರು ಡೇರ್ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಾರೆ. ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ಕಂಪ್ಲೀಟ್ ಆಗಿ ಆ ಒಂದು ಅಗ್ನಿ ಪರೀಕ್ಷೆ ಆ ಒಂದು ಈವೆಂಟ್ ಏನಿದೆ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಎಪಿಸೋಡ್ ಅಲ್ಲಿ ನೋಡ್ಬೇಕಾಗಿರುತ್ತೆ. ಮುಂದಿನ ಪ್ರೊಸೀಜರ್ ಯಾವ ರೀತಿ ತಗೊಂಡ್ರು, ಸೆಲೆಕ್ಷನ್ ಎಲ್ಲ ಯಾವ ರೀತಿ ಮಾಡಿದ್ರು ಅಂತ. ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಲಿಲ್ಲ. ಹೋಸ್ಟ್ ಆಗಿ ನಿಂತ್ಕೊಂಡು ಚಾಲೆಂಜ್ ಕೊಟ್ಟಿದ್ದು ನನಗೆ ಅದೊಂದು ಸ್ವಲ್ಪ ಡಿಸ್ರೆಸ್ಪೆಕ್ಟ್ ಆಯ್ತು ಜಡ್ಜಸ್ ಅಲ್ಲಿ ಕೂತಿರೋರು ನೋಡಿದ್ರೆ. ಅಲ್ಲಿ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಾರೆ, ಅದೊಂದು ಕಡೆ. ಆದ್ರೆ ಇನ್ನೊಂದು ಕಡೆ ರಾಜೀವ್ ಮತ್ತೆ ನಿತಿನ್ ಅಂತ ಇಬ್ರು ಅಪ್ಪ ಮಗ ಎಂಟ್ರಿನ ಕೊಡ್ತಾರೆ. ಇಬ್ರಲ್ಲಿ ಒಬ್ರು ಮಾತ್ರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಅಂದ್ರೆ, ಒಂದೇ ಫ್ಯಾಮಿಲಿಲಿ ಮತ್ತೆ ಅಲ್ಲಿ ಹೇಳ್ದಾಗ ಒಂದು ಮೂಮೆಂಟ್ ಅಲ್ಲಿ ಹೇಳ್ದಾಗ ಒಂದೇ ಫ್ಯಾಮಿಲಿಲಿ ಇಬ್ರು ಬರೋಂಗಿಲ್ಲ ಅಂತ ಅಂದಾಗ ಚಂದನ್ ಶೆಟ್ಟಿ ಮತ್ತೆ ಅಂದ್ರೆ ಜಡ್ಜಸ್ ನಡುವೆ ಕೂಡ ಒಂದು ಸ್ವಲ್ಪ ಮನಸ್ತಾಪ ಆಗುತ್ತೆ. ಅಂದ್ರೆ ಆ ಒಂದು ಜಗಳ ರೀತಿ ಕ್ರಿಯೇಟ್ ಆಗುತ್ತೆ. ಏನಕ್ಕೆ ಅಂತ ಅಂದ್ರೆ, ಚಂದನ್ ಶೆಟ್ಟಿ ಅವರು ಹೇಳ್ತಾರೆ ಇಬ್ರಲ್ಲೂ ಡಿಫ್ರೆಂಟ್ ಆಗಿರೋ ಟ್ಯಾಲೆಂಟ್ ಇದ್ರೆ ಆ ಒಂದು ಟ್ಯಾಲೆಂಟ್ಗೆ ಮ್ಯಾಚ್ ಆದ್ರೆ ತಗೊಳ್ಬೋದು, ಏನಿಲ್ಲ ಅಂತ ಒಂದು ಹೇಳಿದಾಗ ಅಲ್ಲಿ ಶ್ರುತಿ ಅವರು ಬೇಡ, ಈ ತರ ಎಲ್ಲ ಏನೊಂದು ಪ್ರೊಸೀಜರ್ ಏನಿದೆ ಅದೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ಕನ್ವರ್ಟ್ ಮಾಡಿಬಿಡಿ ಅಂತ ಹೇಳ್ತಾರೆ. ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಕೂಡ ಅಲ್ಲಿ ಪಾಯಿಂಟ್ ಔಟ್ ಮಾಡ್ತಾರೆ. ಅವರಿಬ್ರು ನಡುವೆ ಒಂದು ಸ್ವಲ್ಪ ಜಗಳ ಆಡಿದಾಗ ಇಲ್ಲಿ ಅಪ್ಪ ಮಗನೂ ಕೂಡ ಡಿಸೈಡ್ ಮಾಡಬೇಕಾಗಿರುತ್ತೆ ಯಾರು ಹೋಗ್ಬೇಕು ಯಾರು ಹೋಗ್ಬಾರ್ದು ಅಂತ. ಅದು ಕಂಪ್ಲೀಟ್ ಆಗಿರೋ ಒಂದು ಪ್ರೊಮೋ ಆಗಿರುತ್ತೆ. ಇಲ್ಲಿ ಆ್ಯಕ್ಚುಲಿ ಇವ್ರ ಅಪ್ಪ ಮಗ ಏನಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸು. ಆ ಒಂದು ಕಂಟೆಂಟ್ ಯಾವ ರೀತಿ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಡಬಲ್ ಮೀನಿಂಗ್ ಯಾವ ರೀತಿ ಮಾತಾಡ್ತಾರೆ ಅವರ ಕಂಟೆಂಟಲ್ಲಿ. ಅವ್ರೇನಾದ್ರು ಬಂದರೆ ನನಗಂತೂ ಅದೇನೋ ಒಂದು ಸ್ವಲ್ಪ ಇಬ್ರು ಕೂಡ ಬರಬಾರ್ದು ಅಂತಲೇ ನನಗೆ ಅನಿಸ್ತಾ ಇರೋದು. ಏನಕ್ಕೆ ಅಂತಂದರೆ, ಅವ್ರ ಕಂಟೆಂಟ್ ನೋಡ್ಬಿಟ್ಟು ಇಲ್ಲಿ ಇನ್ಸ್ಪೈರ್ ಆಗೋದು ಬೇಡ. ಅವ್ರೇನಾರು ಆ ಥರ ಮಾತಾಡಿದ್ರೆ ನೆಕ್ಸ್ಟ್ ವೀಕಲ್ಲೇ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಅದೇನಕ್ಕೆ ಮಾಡ್ಕೊಳ್ಳೋದು, ಡಿಸಿಷನ್ನ ತೊಗೊಂಡ್ರೆ ಕರೆಕ್ಟಾಗಿರೋ ಡಿಸಿಷನ್ ತಗೊಳ್ಬೇಕು. ಇಬ್ಬರಲ್ಲೂ ಅಲ್ಲಿ ಜಗಳ ಆಡ್ತಿದ್ದಾರೆ ಅಂತ ಅಂದರೆ ಇಬ್ರಿಗೂ ಪ್ರಿಯಾರಿಟಿ ಇದೆ, ಅವ್ರು ಹೋಗ್ಬೇಕು ಇವ್ರು ಹೋಗ್ಬೇಕು ಅಂತ. ನನ್ನ ಪರ್ಸ್ನಲ್ ಆಗಿ ಹೇಳೋದಾದರೆ ಅವರಿಬ್ರು ಕೂಡ ನನಗೆ ಬೇಡ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ, ಅವರ ನೋಡಿಬಿಟ್ಟು ಅವ್ರ ಮಾತನ್ನ ನೋಡಿಬಿಟ್ಟು ಇಲ್ಲಿ ಇನ್ಸ್ಪೈರ್ ಆಗೋರು ಸುಮಾರು ಜನ ಇದ್ದೇ ಇರ್ತಾರೆ. ಅವರನ್ನ ನೋಡಿಬಿಟ್ಟು ಇಲ್ಲಿ ಇನ್ಸ್ಪೈರ್ ಆದರೆ ಅದು ಬೇರೆ ರೀತಿ ಕನ್ವರ್ಟ್ ಆಗುತ್ತೆ. ಆ ಒಂದು ಬಿಗ್ ಬಾಸ್ ಏನಿದೆ ಆ ವೈಬೇ ಬೇರೆ ರೀತಿ ಚೇಂಜ್ ಆಗುತ್ತೆ ನನ್ನ ಪ್ರಕಾರ. ಅವ್ರ ಕಂಟೆಂಟ್ ಯಾವ ರೀತಿನಾರು ಇರಲಿ, ಬಟ್ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಲ್ಲೇ ಇಂಪ್ಲಿಮೆಂಟ್ ಮಾಡಬೇಕು. ಅವ್ರ ಮನೇಲಿದ್ರೆ ಆ ಒಂದು ಕಂಟೆಂಟ್ ರನ್ ಆಗೋದು. ಅವ್ರೇನಾದ್ರು ಹೊರಗಡೆ ಬಂದು ಈ ಥರ ಒಂದು ರಿಯಾಲಿಟಿ ಶೋಗೆ ಬಂದು ಆ ಥರ ಒಂದು ಕಂಟೆಂಟ್ನ ರನ್ ಮಾಡ್ತೀನಿ ಅಂತ ಅಂದರೆ ಬೇರೆ ರೀತಿ ವೈಬ್ಸ್ ಎಲ್ಲ ಕ್ರಿಯೇಟ್ ಆಗಿ ಬೇರೆ ಪರ್ಸ್ಪೆಕ್ಟಿವ್ನೇ ಆಗಿಬಿಡುತ್ತೆ ಆ ಒಂದು ರಿಯಾಲಿಟಿ ಶೋ. ನನ್ನ ಪ್ರಕಾರ ಇಬ್ಬರು ಕೂಡ ಬರೋದು ಬೇಡ ಅಂತ ಅನಿಸುತ್ತೆ ನನಗೆ. ಆ ಒಂದು ಡಿಸಿಷನ್ ಏನಿದೆ ಅದು ಜಡ್ಜಸ್ ಮೇಲೆ ಹೋಗುತ್ತೆ ಮತ್ತು ಅವ್ರ ಅಪ್ಪ ಮಗ ಮೇಲೆ ಹೋಗುತ್ತೆ, ಯಾರು ಹೋಗಬೇಕು ಯಾರು ಹೋಗಬಾರ್ದು ಅಂತ. ಒಂದೇ ಫ್ಯಾಮಿಲಿಲಿ ಒಬ್ಬರು ಮಾತ್ರ ಎಂಟ್ರಿನ ಕೊಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಯಾವಾಗ್ಲೂ. ಒಂದೇ ಫ್ಯಾಮಿಲಿ ಇಬ್ಬರು ಕೊಡೋದು ಅದು ಸರಿ ಹೋಗಲ್ಲ, ಆ ಒಂದು ಕಂಟೆಂಟ್ ಕೂಡ ಸರಿ ಆಗಲ್ಲ. ಅಂದರೆ ಆಪೋನೆಂಟ್ ಆಗಿ ಬಂದ ಮೇಲೆ ಜಗಳನೂ ಕೂಡ ಆಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವೆರಡು ಪ್ರೊಮೋ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರಿದಂತೆ ಕಮೆಂಟ್ ಮಾಡಿ. ಇವೆರಡು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋಗಳಿದ್ವಿ.
ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.